ಹೆಣ್ಮಗು ಆಗಿದೆಯಂತೆ. ಅಮ್ಮ ಪತ್ರ ಬರೆದಿದ್ದಾರೆ. ಹೆಣ್ಮಗುನ? ಆಕಾಶ್ ತಂದೆ ಅದ? ವಾವ್, ಥ್ಯಾಂಕ್ಸ್ ಅದ, ಇಂಥ ಒಳ್ಳೆ ಸುದ್ದಿ ಕೊಟ್ಟಿದ್ಯಾ. ಇಟ್ಸ್ ಓಕೆ. ಅದು ನಿಮ್ಮನೆ ವಿಚಾರ ನಿಮಗೆ ಹೇಳೋದು ನನ್ನ ಕರ್ತವ್ಯ ಅಲ್ವಾ, ಅದಕ್ಕೆ ಹೇಳಿದೆ ಅಷ್ಟೆ. ಅಲ್ಲ ಕಮಲಮ್ಮ, ಈ ಕಷ್ಟಪಡೋ ಬದಲು ಮಿಕ್ಸಿಗೆ ಹಾಕಿದ್ರೆ 2 ನಿಮಿಷದಲ್ಲಿ ಅರಿಬೋದಾಗಿತ್ತಾ? ಇದನ್ನ ಕಡ್ಕಲ್ಲಲ್ಲಿ ಹಾಕಿ ಕಡಿದ್ರೆ ಲಾಯ್ಕಿತ್ತು, ಆಗ್ಲೇ ಒಳ್ಳೆ ಹದ ಬರೋದು, ಗೊತ್ತಿತ್ತಾ? ಓಹ್ ಹಾಗೆ. ಅಕ್ಕ, ಇವರಿಗೆ ಎಂತ ಗೊತ್ತಿಲ್ಲ, ಬರೀ ನಾಟಕ ಮಾಡುದು. ಹೇ ಸುಮ್ನಿರ ಸಾಕು. ನಿನ್ ಪ್ರಾಯದಲ್ಲಿ ನಾನು ಎಷ್ಟು ಕೆಲಸ ಮಾಡ್ತಿದ್ದೆ ಗೊತ್ತಾ? ಈಗ ನೀನ್ ಕಾಣು, ಅಮ್ಮ ಕೆಲಸ ಮಾಡ್ತಾ ಇದ್ರೆ ಸುಮ್ನೆ ಕೂಕೊಂಡ್ ಕಾಂಬದು. ಈಗೆಂತ ನೀ ಹೇಳಿದ ಕೆಲಸ ನಾ ಮಾಡುದಿಲ್ಲ, ನಿಂಗೆ ನಿಂದೆ ರಗಳೆ ಮುಗಿಯೋದಿಲ್ಲ. ಏ ನೋಡಿಗ. ಅಯ್ಯೋ ದೇವ್ರೆ, ಆಯ್ತು, ಈಗ ಅಮ್ಮ ಮಗಳು ಮತ್ತೆ ಜಗಳ ಶುರು ಮಾಡ್ಕೋಬೇಡಿ. ಓ, ಎಲ್ಲ ಸೇರಿ ಏನೋ ಕಾರ್ಯಕ್ರಮ ನಡೆಸಿರೋ ಹಾಗಿದೆ. ಅದು ಅಪ್ಪಾಜಿ ರಮೇಶನ ಮದರಂಗಿ ತಂದ್ಕೊಟ್ಟಿದ್ರು, ಅದಕ್ಕೆ ಹಚ್ಕೊಳಕ್ಕೆ ತಯಾರಿ ನಡೀತಾ ಇದೆ. ಓಹೋ ಹೋ ಹೋ ಹೋ, ಸರಿ 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 ಸರಿ, ನಡೀಲಿ ನಡೀಲಿ. ಓ ಕಮಲಮ್ನವರು, ಏನ್ ಸಮಾಚಾರ? ಓ ಏನೋ ಮಾಡ್ತಾ ಇದ್ದೀರಾ? ಹಾ ಅದು ಅದು ಕಮಲಮ್ಮ ಏನು ಚಟ್ನಿ ತಯಾರು ಮಾಡ್ತಾ ಇದಾರೆ ಭುವನ್ ಅವರೇ. ಚಟ್ನಿನಾ? ಏನ್ ಚಟ್ನಿ? ಅದು ರಮೇಶಣ್ಣ ಅದೇನೋ ಸ್ಪೆಷಲ್ ಸೊಪ್ಪು ತಂದಿದ್ದಾರೆ, ಅದರಿಂದ ಚಟ್ನಿ ಮಾಡಿದ್ರೆ ದೇಹಕ್ಕೆ ಸಖತ್ ತಂಪಾಗುತ್ತಂತೆ ಅಲ್ವಾ ಕಮಲಮ್ಮ? ಹಾ ಹೌದೌದು, ತಂಪು ತಂಪು. ನೀನ್ ತಿಂತೀಯಾ? ಅರೆ, ಇದು ನನ್ ಕೇಳೇ ಇರ್ಲಿಲ್ಲ. ತಿಂದು ನೋಡ್ಬೋದಾ? ನನಗೂ ಬಿಸಿಲಲ್ಲಿ ಕೆಲಸ ಮಾಡಿ ಸಾಕಾಗೋಗಿದೆ. ಓ, ಆರಾಮಾಗಿ ತಿನ್ಬೋದು, ತಿನ್ನೋಕೆನೆ ಮಾಡ್ತಾ ಇರೋದು. ಅದು ತಿನ್ನೋಕೆ ತುಂಬಾ ರುಚಿಯಾಗಿರುತ್ತಂತೆ ಅಲ್ವಾ ಸವಿತಾ? ಹೌದೌದು, ರುಚಿ ರುಚಿ. ಕಮಲಮ್ಮ, ಒಂದ್ ಸ್ವಲ್ಪ ಕೊಡಿ, ರುಚಿ ನೋಡಿ ಹೇಗಿದೆ ಅಂತ ಹೇಳ್ಬಿಡ್ತೀನಿ. ಕೊಡಿ. ಬ್ಯಾಡ್ ಮಾರಯ್ಯ, ಮತ್ತೆ ಕೊಡ್ತೆ. ಅಯ್ಯೋ ಪರವಾಗಿಲ್ಲ, ಕೊಡಿ, ತಿಂದು ನೋಡಿ ಹೇಗಿದೆ ಅಂತ ಹೇಳ್ತೀನಿ. ಕಮಲಮ್ಮ, ಇದು ಅನ್ಯಾಯ ತಾನೆ? ನಾವು ಅವಾಗ್ಲಿಂದ ಇಲ್ಲೇ ನಿಂತಿದ್ದೀವಿ, ನಮಗ್ ಕೊಡೋದ್ ಬಿಟ್ಟು ಮೊದ್ಲು ನೀವ್ ನೋಡಿದ್ರೆ ಅಲ್ಲಿ ಕೊಡ್ತಾ ಇದ್ದೀರಲ್ಲ. ಇರ್ಲಿ ಬಿಡಿ ಟೀಚರ್ ಅಮ್ಮ, ಪಾಪ ಭುವನ ಆಸೆ ಮಾಡ್ಕೊಂಡಿದ್ದ, ಮೊದ್ಲು ಅವನ್ ತಿನ್ಲಿ, ಆಮೇಲೆ ನಿಮ್ಗೆಲ್ಲ ಕೊಡ್ತೆ ಅಕ್ಕ. ಥ್ಯಾಂಕ್ಸ್ ಕಮಲಮ್ಮ, ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ತಂಪು ತಂಪು ಅಲ್ಲ? ಕಮಲಮ್ಮ, ಇದು ಕಹಿ. ಟೀಚರ್ ಅಮ್ಮ, ನೀವು ಒಳ್ಳೆ ತಮಾಷೆ ಮಾಡಿದ್ರಿ. ಏ ಭುವನ, ಅದಕ್ಕೆ ಕೈ ಗಚ್ಕೊಳ್ಳೋ ಮದ್ರಂಗಿ ಮಾರಯ್ಯ, ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ತಿಂದ್ಬಿಡುದಾ?
ನನಗೆ ಹೀಗ ಸಾರಿ ಆಯ್ತಾ ಏನೋ ತವಾಷೆಗೆ ಅಂತ ಹಿಂಗೆ ಮಾಡಿದ್ವಿ. ಬೇಜಾರು ನೀವು ಬೇಜಾರು ಮಾಡ್ಕೋಬೇಡಿ. ಪಾಪ ನನ್ನ ರಾಜ್ಕುಮಾರ. ಬಾಯ್ ತೊಳ್ಕೊಂಡ್ಬರ್ತೀನಿ ನಾನು. ಮುಖ ನೋಡ್ಬೇಕು. ಥ್ಯಾಂಕ್ಸ್ ಕಣೆ ಸವಿತಾ, ಎಷ್ಟು ಚೆನ್ನಾಗಿ ಮದ್ರಂಗಿ ಹಾಕ್ತೀಯ ನೀನು. ಥ್ಯಾಂಕ್ಸು. ಹಾ, ನೀವು ಇವಳು ಹಿಂಗೆ ಉಗ್ಳುತ್ತಾ ಇದ್ರೆ ನಾಳೆಯಿಂದ ಇವಳು ಹಿಡಿಯೋಕೆ ಆತಿಲ್ಲ. ಇರ್ಲಿ ಬಿಡಿ ಕಮಲಮ್ಮ. ಏ ಪುಟ್ಟ ಬಾರೋ ಇಲ್ಲಿ. ಓಕೆ ಬಾ, ನೀನು ಮದ್ರಂಗಿ ಹಾಕೋ ಬಾ. ನಂಗ್ ಬೇಡಕ್ಕ. ಏ ಏನಾಗಲ್ಲ ಬಾರೋ. ತಮ್ಮ ಯಾಕ? ನಂಗಂತೂ ಬೇಡ. ಆಮೇಲೆ ಚಾಲಿಗೆ ಅವ್ರ ಹೆಣ್ಗಳೆಲ್ಲ ಚಾಲ್ಸ್ವ. ಮೆತ್ಗೆ ಏ ಪುಟ್ಟ ನಿತ್ಕ ಮಾರಾಯ. ಜಾಸ್ತಿ ಕೆಂಪಾಗುತ್ತಾ ಇದು? ಈ ಕೈಗೆ. ನನಗೆ ಮದರಂಗಿ ಚಟ್ನಿ ತಿನ್ನಿಸಿದೆ ಅಲ್ವಾ ಶ್ರದ್ಧಾ? ಇವತ್ತಿದೆ ಕಣೆ ನಿನಗೆ ಹಬ್ಬ, ನೋಡ್ತಾ ಇರು. ಹೋಗೋ ಮರ್ಯಾದೆ ಹೋಗಿದ್ರು ನಗ್ತಾ ಇದ್ರಲ್ಲ ಸಾಹೇಬ್ರು, ಏನಿರ್ಬೋದು? ಇಲ್ಲಿಗೆ ಊಟ ತಂದೆ. ಅಯ್ಯೋ ಯಾಕೋ ತರಕ್ ಹೋದೆ? ಹೇಗೆ ತಿನ್ನೋದು ಹೇಳು? ಹೌದಲ್ದ? ಹೊಟ್ಟೆ ಬೇರೆ ತುಂಬಾ ಹಸಿತಾ ಇದೆ. ಅದರಲ್ಲೇನು, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಗೊತ್ತಿಲ್ವಾ? ನಾ ಹೆಲ್ಪ್ ಮಾಡ್ತೀನಿ. ಕೊನೆಗೂ ನನ್ನ ಕೈಲಿ ತುತ್ತು ತಿನ್ನೋ ಮನಸ್ಸು ಮಾಡ್ದಿಲ್ಲ. ದೇವ್ರ ದಯೆ. ಪಾಪ, ನಾನಾದರೂ ನಿಮ್ಮನ್ನು ಎಷ್ಟು ಅಂತ ಸತಾಯಿಸ್ಲಿ, ಅದಕ್ಕೆ ಏನು ಅಯ್ಯೋ ಪಾಪ ಅಂತ. ನೋಡು ನೋಡು, ಅವಳಗ್ ಮಾತ್ರ
ದೊಡ್ಡ ತುತ್ತ ನಂಗೂ ದೊಡ್ಡ ತುತ್ತ ತಿನ್ಸು ಪುಟ. ಅವಳ ಅಕ್ಕ ಅಂತ ಅವಳಿಗೆ ಮಾತ್ರ ಸ್ಪೆಷಲ್ ಟ್ರೀಟ್ಮೆಂಟಾ? ಮೋಸ ತಾನೇ ಇದು. ಅಷ್ಟು ದೊಡ್ಡದು ಬೇಡ, ಚಿಕ್ಕ. ಇದು ಓಕೆ. ನನಗೆ ಮದರಂಗಿ ತಿನ್ನುತ್ತೆ ಶ್ರದ್ಧಾ. ಈ ಮದರಂಗಿ ನಿನ್ನ ಜನ್ಮದಲ್ಲೇ ಮರಿಬಾರ್ದು. ಹಾಗೆ ಮಾಡ್ತೀನಿ. ಈ ಭುವನ್ಗೆ ಚಳ್ಳೆ ಹಣ್ಣು ತಿನ್ಸಕ್ಕೆ ಬಂದರೆ ಬಿಡ್ತೀನ ನಾನು. ನನ್ನ ಹೆಸರೇ ಬರಿತೀನಿ. ಏನು ಮಾಡ್ತೀಯ? ಅದೇನು ಹಾರಾಡ್ತೀಯೋ ನಾನು ನೋಡ್ತೀನಿ. ನಾಳೆ ಇದೆ ನಿನಗೆ ಹಬ್ಬ. ಭುವನ್, ದಣಿಗಳೇ, ಅದು ಇಲ್ಲೇ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ ಅಷ್ಟೇ. ನಾನೇನಾದರೂ ಕೇಳಿದ್ನ ನಿನ್ನ? ಇಲ್ಲ ಅಂದರೆ ಹಾಗಲ್ಲ, ಆದರೂ ಅವಶ್ಯಕತೆ ಇಲ್ಲದೆ ಇರುವಾಗ ವಿವರಣೆ ಕೊಡೋ ಅಗತ್ಯ ಇಲ್ಲ. ಅಲ್ಲದೆ ಇನ್ನೊಬ್ಬರನ್ನ ಯಾವಾಗಲೂ ಅನುಮಾನದ ದೃಷ್ಟಿಯಿಂದ ನೋಡೋವಂಥ ಜಾಯಮಾನನೂ ಅಲ್ಲ ನಂದು. ಥ್ಯಾಂಕ್ ಯು ದಣಿಗಳೇ. ಇರಲಿ. ಬದುಕೊಂಡೆ. ದೇವರೇ,
ಸರಿ ಬರ್ತೀನಿ ದಿನಗಳೇ. ಭುವನ್, ಒಂದು ನಿಮಿಷ. ನೀನು ಬೆಂಗಳೂರಿನಲ್ಲಿದ್ದು ಯಾವ ಏರಿಯಾ? ನಾನಾ? ಯಾಕೆ? ಯಾಕೋ ಬೇಕಿತ್ತು, ಹೇಳು ಯಾವ ಏರಿಯಾದಲ್ಲಿದ್ದೆ? ಅದೇ ಅಶೋಕ್ ನಗರ. ಅಶೋಕ್ ನಗರ. ನಿನಗೆ ಬೆಂಗಳೂರೆಲ್ಲ ಚೆನ್ನಾಗಿ ಗೊತ್ತಾ? ಹಾಂ, ಗೊತ್ತು. ಯಾಕೆ? ನನಗೆ ಬೆಂಗಳೂರಿನಲ್ಲಿ ಯಾರನ್ನೋ ಹುಡುಕ್ಬೇಕಾಗಿತ್ತು, ಅದಕ್ಕೆ ಕೇಳಿದೆ. ಯಾರನ್ನು ಹುಡುಕ್ಬೇಕಾಗಿತ್ತು? ಅದು ಬೆಂಗಳೂರಲ್ಲಿ? ಅಲ್ಲ, ಯಾರು ಅಂತ ಹೇಳಿದ್ರೆ ಏನಾದರೂ ಮಾಡ್ಬೋದೇನೋ. ಯಾರನ್ನ ಅಂತ ಸಮಯ ಬಂದಾಗ ಹೇಳ್ತೀನಿ ಬಿಡು, ಈಗ ಬೇಡ. ಹಾಂ, ಸರಿ ಸರಿ, ಹೋಗಿ ಮಲ್ಕೊ. ಹಾಂ. ಶಂಕರನಿಗೆ ಬ್ಯಾಂಗ್ಳೂರಲ್ಲಿ ಯಾರಿದ್ದಾರೆ ಹುಡುಕೋಕ್ಕೆ? ಏನು ವಿಷಯ ಇದು? ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನೋಡಿ, ನೀವು ಹೀಗೆ ನನ್ನ ಹಿಂದೆ ಮುಂದೆ ಓಡಾಡೋದನ್ನ ಮೊದಲು ಬಿಡಿ. ಅರೆ, ಬೆಳಗ್ಗೆ ಯಾಕ್ರಿ ಪಾಠ ಮಾಡ್ತೀರಿ? ನ್ಯಾಯನ ಇದು? ಅಪ್ಪಾಜಿ ನೋಡಿದ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ? ಹೌದೌದೌದು, ಅದೇನು ಸರಿನೇ. ಆದರೆ ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನಗೆ ನನ್ನ ಮೇಲಿರೋ ಪ್ರೀತಿ ಇದ್ದೇ ಇದೆ ಅಲ್ವಾ? ತಲೆನೇ ಕೆಡಿಸ್ಕೋಬೇಕಾಗಿಲ್ಲ. ಹೆಲೋ, ಏನು ಹೇಳ್ತಾ ಇದ್ದೀರಾ? ಸತ್ಯನೇ ಹೇಳ್ತಾ ಇದ್ದೀನಿ. ನೀನು ಯಾಕಷ್ಟು ಗಾಬರಿ ಆಗ್ತಾ ಇದೆಯಾ? ಹಾಂ, ನೋಡಿ, ನಿಮ್ಮ ಸಹವಾಸನೇ ಬೇಡ ಅಂತ ಈ ಹಳ್ಳಿಗೆ ಬಂದೋಳು ನಾನು. ನನ್ನನ್ನು ಹುಡುಕೊಂಡು ಇಲ್ಲಿವರೆಗೂ ಬಂದು ನನ್ನ ತಲೆ ತಿಂತಾ ಇರೋದು ನೀವು. ಅರೆ, ಇದೊಳ್ಳೆ ಚೆನ್ನಾಗಿದೆ. ಈ ಥರ ಅನ್ಯಾಯ ಮಾಡ್ಬೋದಾ ನೀನು? ಹಾಂ, ಮನಸ್ಸಲ್ಲೆಲ್ಲ ನಂದೇ ಯೋಚನೆ, ಹೃದಯದಲ್ಲಿ ನಂದೇ ಧ್ಯಾನ. ಅಷ್ಟೇ ಅಲ್ಲದೆ ಎಲ್ರಿಗೂ ಗೊತ್ತಾಗಬೇಕು ಅಂತ ನಿರ್ಧಾರ ಬೇರೆ ಮಾಡ್ಬಿಟ್ಟಿದ್ಯಾ ನೀನು. ಹಾಗಿರೋವಾಗ ನನ್ನನ್ನು ಬೈಯೋದು ಸರಿನಾ ಜಾಣೆ? ಏನು ಹೇಳ್ತಾ ಇದ್ದೀರಾ ನೀವು? ತಲೆ ಸರಿ ಇದೆಯಾ ನಿಮಗೆ? ಬೆಳಗ್ಗೆ ಹೀಗೆದ್ದು ಹುಚ್ಚುಚ್ಚನಾಗಿ ಮಾತಾಡ್ತಿದ್ರೆ ಅದನ್ನೆಲ್ಲ ಕೇಳ್ಕೊಂಡು ಸುಮ್ಮನಿರ್ಬೇಕಾ? ಅಲೆಲೆಲೆಲೆಲೆ, ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಏನು ಮಾಡ್ತಿದ್ಯಾ ಅಂತ ಕೇಳ್ತೀಯಲ್ಲ, ಸರಿನಾ ಇದು? ಏನು ಮಾಡಿದ್ದೀನಿ ನಾನು? ಎಲ್ಲರಿಗೂ ಗೊತ್ತಾಗ್ಬೇಕಂತ ನಾನೇ ನಿರ್ಧಾರ ಮಾಡಿದ್ದೀನಂತೆ. ಆಡೋ ಮಾತಲ್ಲಿ ಒಂದು ಅರ್ಥ ಇರಬೇಕು ಅಂತ ಗೊತ್ತಿಲ್ವಾ ನಿಮಗೆ? ಆಡೋ ಮಾತಿಗೆ ಅರ್ಥ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಬರ್ಕೊಂಡಿರೋ ಅಕ್ಷರದಲ್ಲಂತೂ ಇದ್ದೇ ಇರುತ್ತೆ ಅಲ್ವಾ ಶ್ರದ್ಧಾ? ಇದು ನೋಡ್ಕೊಂಡು ಹೇಳಿದ್ನಪ್ಪ. ಎನಿವೇಸ್, ತುಂಬ ಥ್ಯಾಂಕ್ಸ್ ಶ್ರದ್ಧಾ. ನಿನಗೆ ನನ್ನ ಮೇಲಿರೋ ಪ್ರೀತಿನ ಎಷ್ಟು ಓಪನ್ ಆಗಿ ಹೇಳ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನ್ನ ಹೃದಯ ತುಂಬಿ ಬರ್ತಾ ಇದೆ. ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಇದು ನಾನು ಬರ್ಕೊಂಡಿದ್ದಲ್ಲ. ಮೋಸ ಮೋಸ ಭುವನ್, ಇದು ಮೋಸ. ನೀವೇ ತಾನೇ ಮಾಡಿರೋದು ಇದನ್ನ. ಅಯ್ಯೋ, ನನಗೇನು ಗೊತ್ತಿಲ್ಲಪ್ಪ, ನಾನು ಈಗಷ್ಟೇ ನೋಡಿರೋದು.
ಅಪರಾಧಿ ನಾನಲ್ಲ, ಅಪರಾಧ ಏನಾಗಿಲ್ಲ.